ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ನಾರ್ಮಲ್ ನನ್ನ ರೋಟೀನ್ ಆಗಿರುತ್ತೆ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಇಡೀ ದಿನ ಬರೀ ಕೆಲಸ. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಇಡೀ ದಿನ ನಮಗೆ ಕೆಲಸ ಎಲ್ಲ ಉಲ್ಟಾ ಪಲ್ಟಾ ಆಗಿ ಅವತ್ತಿನ ರೋಟೀನ್ನೇ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು 6 ಗಂಟೆ ಆಗಿದೆ. ಸಂಜೆ ಮೇಲೆ ಪೂಜೆ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ನಾನ ಮಾಡ್ಕೊಂಬಂದೆ. ಇವಾಗ ಕ್ರೀಮು ನಾರ್ಮಲ್ಲು ನಾನು ಏನು ಡೈಲಿ ಕ್ರೀಮ್ ಹಚ್ತೀನಿ ಅದನ್ನು ಹಚ್ತಾ ಇದ್ದೀನಿ. ಸನ್ಸ್ಕ್ರೀನು, ಆಮೇಲೆ ನನ್ನ ಫೇಸ್ ಮೇಲೆ ಓಪನ್ ಪೋರ್ಸ್ ಇರೋದ್ರಿಂದ ಸಿರಮ್ನ ಅಪ್ಲೈ ಮಾಡ್ತೀನಿ. ಸಿರಮ್ ಹಚ್ಚಾದಮೇಲೆ ಪಾಂಡ್ಸ್ ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನ್ ಹಚ್ಚಿ ಒಂದು ಸ್ಟಿಕ್ಕರು, ಲೈಟಾಗಿ ಲಿಪ್ಸ್ಟಿಕ್ ಬೇಕು ಅಂದರೆ ಲಿಪ್ಸ್ಟಿಕ್ ಅಷ್ಟೇ. ಇನ್ನೇನು ಬೇರೆ ಕ್ರೀಮು, ಆ ಕ್ರೀಮು, ಈ ಕ್ರೀಮು ಅಂತ ಏನು ಹಚ್ಚಲ್ಲ. ಇದೇ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದು. ಇದು ಯೂಸ್ ಮಾಡ್ತಾ 3 ವರ್ಷ ಏನೋ ಆಯಿತು, 3 ವರ್ಷನೋ 4 ವರ್ಷನೋ ಆಯಿತು. ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ನೀವು ಕೂಡ ತಗೋಬೋದು. ಏನಿಲ್ಲ, ಏನು ಗೊತ್ತಾ, ಡೈಲಿ ನಾವು ಫೇಸ್ ವಾಶ್ ಮಾಡಿದಾಗ ಇಲ್ಲ ಸ್ನಾನ ಮಾಡಿಕೊಂಡು ಕ್ರೀಮ್ ಅಪ್ಲೈ ಮಾಡಿದಾಗ ಕ್ರೀಮ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡಿ. ಸನ್ಸ್ಕ್ರೀನು ಭಾಳನೇ ಮುಖ್ಯ ನಮಗೆ, ನಮ್ಮ ಫೇಸಿಗೆ. ಯಾಕಂದರೆ ಫಸ್ಟಿಗೆಲ್ಲ ನಾನು ಸನ್ಸ್ಕ್ರೀನೇ ಹಚ್ತಿರ್ಲಿಲ್ಲ. ಏನು ಅಂದರೆ ಏನೇನೂ ಗೊತ್ತಿರಲಿಲ್ಲ ಸ್ಕಿನ್ ಕೇರ್ ಬಗ್ಗೆ. ಒಂದು ಕ್ರೀಮು ಕೂಡ ಹಚ್ತಿರ್ಲಿಲ್ಲ. ಮುಖ ತೊಳ್ಕೊಂಡು ಸುಮ್ಮನೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೆ. ಬಟ್ ಇವಾಗ ಹಾಗಲ್ಲ. ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಅದು ನನಗೆ ಕಾಲೇಜ್ ಹೋಗೋ ಟೈಮಲ್ಲಿ ತುಂಬಾ ಪಿಂಪಲ್ಸ್, ಅಂದರೆ ಅದು ನಿಜವಾಗ್ಲೂ ಆ ಟೈಮಲ್ಲಿ ಕೆಲವೊಬ್ರಿಗೆ ಆಯಿಲ್ ಸ್ಕಿನ್ ಇದ್ದವರಿಗೆ ಆ ಥರ ಎಲ್ಲ ಪಿಂಪಲ್ಸ್ ಆಗ್ತವೆ ಅಂತ ಹೇಳ್ತಾರೆ. ಬಟ್ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಅಷ್ಟು ಪಿಂಪಲ್ಸ್ ಯಾರಿಗೂ ಇರಲಿಲ್ಲ. ಬಟ್ ನನಗಂತೂ ತುಂಬಾ ಪಿಂಪಲ್ಸ್ ಆಗಿ ಆ್ಯಕ್ನಿ ಮತ್ತು ಓಪನ್ ಪೋರ್ಸ್ ಎಲ್ಲ ಆಗಿಬಿಟ್ಟಿತ್ತು. ಇವಾಗ ಒಂಚೂರು ಕಮ್ಮಿ ಇಲ್ಲ, ಇವಾಗ ಸ್ವಲ್ಪ ಹೋಗ್ತಿದೆ. ಬಟ್ ಫಸ್ಟಿಗಂತೂ ತುಂಬಾ ಇತ್ತು. ಹಾಗಾಗಿ ನನ್ನ ಡೈಲಿ ರೋಟೀನ್ ಈ ಥರ ಇರುತ್ತೆ. ಅಂದರೆ ಕ್ರೀಮು ನನ್ನ ಫೇಸಿಗೆ ಯಾವ್ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ಒಂದು ಸಣ್ಣದಾಗಿ ತೋರಿಸ್ದೆ ಅಷ್ಟೇ. ಇನ್ನೇನು ನಾನು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ವ, ಹೂ ಎಲ್ಲ ಕಟ್ತಾಯಿದ್ದೀನಿ. ಒಂದೊಂದು ಸರಿ ಎಲ್ಲೂ ನೋಡದೇ ಇರೋದು ನಾವು ನಮ್ಮ ಮೈಂಡಿಗೆ ಬಂದು ನಾವೇ ಮಾಡ್ತೀವಿ. ಆ ಥರ ಎಲ್ಲ ಐಡಿಯಾ ಜೋಡಿಸ್ತೀವಿ. ಈ ಏನು ಶಾಂತಿಗೆ ಹೂ ಮತ್ತು ಗುಲಾಬಿ ಇದೆ, ಆ ಎರಡನ್ನೂ ಕಟ್ ಹಾಕಿ ಮಧ್ಯದಲ್ಲಿ ಗುಲಾಬಿ ಹಾಕಿ ಕಟ್ಟಿ ಹೊಸ್ಲಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಮೇಲ್ಗಡೆ ನಾವೇನು ಇದು ಹಾರ ಹಾಕಿರ್ತೀವಲ್ವ, ಏನಂತಾರೆ ಅದಕ್ಕೆ, ತೋರಣ, ಬಾಗಿಲಿನ ತೋರಣಕ್ಕೆ ಅಲ್ಲಿ ಮಧ್ಯ ಗ್ಯಾಪ್ ಇದ್ದಾಗ ಈ ಥರ ಹೂ ಹಾಕಿಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ. ನನ್ನ ಐಡಿಯಾದಿಂದ ನಾನು ಅಂದರೆ ನನ್ನ ಐಡಿಯಾ ತಲೆಗೆ ಬಂದಿದ್ದರಿಂದ ಈ ಥರ ಎಲ್ಲ ಮಾಡಿ ನಾನು ವಾರದ ದಿನ, ಹಬ್ಬದ ದಿನ ಈ ಥರ ಹಾಕ್ತೀನಿ. ಜಾಸ್ತಿ ಹೂ ಇಲ್ಲ ಅಂದರೆ ಇದೇ ಐಡಿಯಾ ಮಾಡೋದು ನಾನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ. ಈ ಥರ ಹಾಕ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ತೋರಿಸಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಏನಾದರೂ ವಾರ ಇದ್ದಾಗ ಜಾಸ್ತಿ ಹೂ ಇಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲೂ ಹೂ ಕೂಡ ಹಾಕ್ತಾಯಿದ್ದೀನಿ. ಹೂ ಹಾಕಿ ನನ್ನ ಮಗ ಬೇರೆ ಮಲಗಿದ್ದ, ಅವ್ನು ಹೇಳೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಬಿಟ್ರೆ ಮತ್ತು ಅಡುಗೆ ಬೇರೆ ಮಾಡಬೇಕಿತ್ತು. ಏನಪ್ಪ ನಮಗೆ ಕೆಲಸ ಇದ್ದಾಗ ತುಂಬಾ ಕೆಲಸ ಇರುತ್ತೆ. ಆದರೆ ಕೆಲಸ ಇಲ್ಲದೆ ಇದ್ದಾಗ ಅವತ್ತಿನ ದಿನ ಏನೇನೂ ಕೆಲಸ ಇರಲ್ಲ. ನನಗೊಬ್ಬಳಿಗೆ ಈ ಥರ ಆಗುತ್ತಾ, ನಿಮಗೂ ಈ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಕೆಲಸ ಇದ್ದರೆ ತುಂಬಾ ಕೆಲಸ ಒಂದೇ ದಿನ ಅಟ್ ಎ ಟೈಮ್ ಎಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಬರುತ್ತೆ. ಬಟ್ ಒಂದೊಂದು ದಿನ ಕೆಲಸನೇ ಇರಲ್ಲ, ಕೂತ್ಕೊಂಡು ಕಾಲ ಕಳಿತೀವಿ, ಅವಾಗ ಏನೇನೂ ಕೆಲಸ ಇರಲ್ಲ. ಈ ಥರ ಎಲ್ಲ ಅನಿಸುತ್ತೆ ನನಗೆ. ಸಿಂಪಲಾಗಿ ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮೊಳಕೆ ಹುಳಿಕಾಳನ್ನ ನಾನು ನೆನೆಸಿದ್ನಲ್ವ, ನೆನೆಸಿರೋ ಹುಳಿಕಾಳು ಮೊಳಕೆ ಬಂದಿದೆ, ಚೆನ್ನಾಗೇ ಬಂದಿದೆ. ಹಾಗಾಗಿ ಸಿಂಪಲ್ಲಾಗಿ ಒಂದು ಈಸಿಯಾಗಿ ಸಾಂಬಾರು ಮಾಡಿಬಿಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ.
ಈ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ಡೀಟೇಲ್ಸಾಗಿ ತೋರಿಸ್ತೀನಿ. ಏನಿಲ್ಲ, ನಾವೇನು ಮೊಳಕೆ ಹುಳಿಕಾಳು ಇರುತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಕುಕ್ಕರಲ್ಲಿ ವಿಷಲ್ ಬೇಕಾದರೆ ಹೊಡ್ಸ್ಕೊಬೋದು. ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ತುಂಬಾ ಮೆತ್ತಗಾಗ್ಬಿಡುತ್ತೆ. ನಾನು ವಿಷಲೆಲ್ಲ ಹೊಡಿಸ್ತಾ ಇಲ್ಲ, ಹಾಗೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಹೇಳೋದ್ರಿಂದ ಬೇಗ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಟೀನೂ ಮಾಡ್ತಾಯಿದ್ದೀನಿ. ಏನಿಲ್ಲ, ನನ್ನ ಫ್ರೆಂಡ್ ಬರ್ತಿದ್ಲು, ಇವತ್ತು ಬಂದಿಲ್ಲ, ಹಾಗಾಗಿ ನನಗೆ ಒಬ್ಳಿಗೋಸ್ಕರ ಟೀ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಬೇರೆ ಜೊತೆಯಲ್ಲಿ ಇವಾಗ ಇಬ್ಬಿಬ್ಬರು ಟೀ ಕುಡಿದು ರೂಢಿ ಆಗಿರೋದ್ರಿಂದ ನಾನೊಬ್ಬಳೇ ಇದ್ದರೆ ನನಗೆ ಬೇಜಾರಾಗುತ್ತೆ ಟೀ ಕುಡಿಯೋಕ್ಕೆ. ಅವಳು ಡೈಲಿ ಬರ್ತಿದ್ಲು, ಅವಳಿಗೆ ಹುಷಾರಿಲ್ಲ ಅಂತ ಇವತ್ತು ಬಂದಿಲ್ಲ, ಹಾಗಾಗಿ ನಾನು ಒಬ್ಬಳೇ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಫೈನಲಿ ಟೀನೂ ರೆಡಿ ಆಯಿತು. ಇವಾಗ ಟೀ ಸೋಸ್ಕೊಂಡು ಟೀ ಕುಡಿದ್ಬಿಡೋಣ. ನಮ್ಮ ಹೆಣ್ಮಕ್ಳಿಗೆ ಏನಿಲ್ಲ ಅಂದರೂ ಇರ್ತೀವೇನೋ, ಬಟ್ ಸಂಜೆ ಟೈಮು ತಿಂಡಿ ಆದಮೇಲೆ ಟೀ ಇಲ್ಲ ಅಂದರೆ ಒಂಥರ ಭಾರ ತಲೆನೋವು ಆ ಥರ ಎಲ್ಲ ಅನಿಸ್ಬಿಡುತ್ತೆ. ನನಗೆ ಒಬ್ಬಳಿಗೆ ಈ ಥರನ ಇಲ್ಲ ಬೇರೆಯವರಿಗೂ ಈ ಥರ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಟೀ ಇಲ್ಲ ಅಂದರೆ ಏನೋ ಒಂಥರ ಎನರ್ಜಿ ಬಂದುಬಿಡುತ್ತೆ. ಟೀ ಕುಡಿದಿದ ತಕ್ಷಣ ಪಟ ಅಂತ ಕೆಲಸ ಮಾಡಿಬಿಡೋದು. ಟೀ ಕುಡ್ಕೊಂಡು ಒಂಚೂರು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿರೋದು. ಆ ಥರ ಎಲ್ಲ ಮೈಂಡು ನಾವು ಯಾವ ಥರ ಸೆಟ್ ಮಾಡ್ಕೊಂಡಿರ್ತೇವೋ ಆ ಥರ ಅನಿಸುತ್ತೆ. ಟೀ ಬಿಸಿ ಇದ್ರೂ ಪರವಾಗಿಲ್ಲ, ನಾಲ್ಗೆ ಗಿಲ್ಗೆ ಎಲ್ಲ ಸುಟ್ಕೊಂಡು ಟೀ ಪಟ ಅಂತ ಕುಡಿದ್ಬಿಡ್ತೀವಿ. ಆ ಥರ ನಾವು ಹೆಣ್ಮಕ್ಳು. ಇವಾಗ ನಾನು ಏನು ಮೊಳಕೆ ಹುಳಿಕಾಳು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯ್ತಾ ಇದೆ. ಇವಾಗ ಒಂದು ಕಡೆ ಅದಕ್ಕೇನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಒಂದು ಹಿಡಿಯಷ್ಟು 1-2 ನಿಂಬೆಯಷ್ಟು ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ತೊಳೆದು ಕ್ಲೀನಾಗಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು 1-2 ಎಸ್ಲಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೇ ಮೇನ್ ಅದಕ್ಕೆ. ನಾವು ಇದಕ್ಕೇನು ಮಸಾಲೆ ಆ ಥರ ಎಲ್ಲ ಏನೂ ಹಾಕಲ್ಲ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಕುಟ್ಟಿ ಒಗ್ಗರಣೆ ಹಾಕೋದು ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಸಿಪ್ಪೆ ಸುಲ್ಕೊಳ್ಳೋದು. ಈ ದಪ್ಪ ಬೆಳ್ಳುಳ್ಳಿ ಬಂದರೆ ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬೇಗ ಬಂದುಬಿಡುತ್ತೆ. ಆದರೆ ಇದು ನಾಟಿ ಬೆಳ್ಳುಳ್ಳಿ ಆಗಲ್ಲ. ಚಿನ್ಕುರುಳಿ ಥರ ಪಟ ಅಂತ ಕೈಗೆ ಸಿಗಲ್ಲ, ಆ ಥರ ಎಲ್ಲ ಆಗುತ್ತೆ. ಆದ್ರೂ ನಾವು ಬಿಡ್ತೀವ, ನಾವು ಸುಲಿತೀವಿ ಅಂತ ಅದನ್ನು ಸಿಪ್ಪೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿನ ಇದು ಪಲ್ಯಕ್ಕೂ ಆಗುತ್ತೆ ಮತ್ತು ಸಾಂಬಾರಿಗೂ ಆಗುತ್ತೆ ಅಂತ ಒಂದು ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಒಂದೊಂದು ಸರಿ ನಾವು ಅಡುಗೆ ಮಾಡಿದಾಗ ಯಾವುದೋ ಟೆನ್ಷನಲ್ಲಿ ಏನಾದರೂ ಒಂದು ಮರ್ತಿರ್ತೀವಿ. ಆದರೆ ಫಸ್ಟಿಗೆ ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಜೋಡಿಸ್ಕೊಂಡೇ ಮಾಡಬೇಕು. ಇಲ್ಲಾಂದರೆ ಒಂದು ಮರ್ತೋಗೋದು, ಯಾವ್ದಾರೆ ಒಂದು ಚಿಂತೆಯಲ್ಲಿ ಏನಾದರೂ ಒಂದು ಯೋಚನೆ ಮಾಡ್ತಾ ಎಲ್ಲ ಮರ್ತೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ನಾನು ಈ ಥರ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನಾಗಿ ಕಟ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿದ್ಮೇಲೆ ಕಾಯಿ ತುರಿ ಕೂಡ, ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ನಾವು ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಜಾಸ್ತಿ ಅಂದರೆ ಮೀಡಿಯಮ್ ಆಗಿ ತಗೋಬೇಕು. ಇವಾಗ ನಾನು ಅದು ಏನು ಹುಳಿಕಾಳು ಮತ್ತು ಮೆಣಸಿನ್ಕಾಯಿ ಬೇಯಕ್ಕಿಟ್ಟಿದ್ದೆ ಅದು ಬೆಂದಾಗಿದೆ. ಇವಾಗ ಮೆಣಸಿನ್ಕಾಯಿನ ತಕ್ಕೊಬಿಡೋಣ ಸೈಡಿಗೆ. ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಟು ಅದನ್ನು ಒಂದೊಂದೇ ಕೆಲವೊಂದು ಟೈಮಲ್ಲಿ ಒಂದೊಂದು ಮಿಸ್ ಆಗಿರ್ತವೆ, ಕ್ಲೀನಾಗಿ ನೋಡಿಕೊಂಡು ತಗೋಬೇಕು. ಉಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ. ಮೆಣಸಿನ್ಕಾಯಿ ಯಾಕೆ ಈ ಟೈಮಲ್ಲಿ ಬೇಯಿಸ್ಕೊಳ್ತೀನಿ ಅಂದರೆ ಅದು ಎಕ್ಸ್ಟ್ರಾ ಬೇಯಿಸಿದ್ರೆ ಅದರಲ್ಲಿ ಏನಾದರೂ ಖಾರ ಗಿರ ಇದ್ದರೆ ಅದರಲ್ಲೇ ಬಿಟ್ಕೊಳುತ್ತೆ ಅಂತ ನಾನು ಎಕ್ಸ್ಟ್ರಾ ಬೇಯಿಸ್ಕೊಳಲ್ಲ. ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಖಾರ ಸ್ವಲ್ಪ ಫ್ಲೇವರೆಲ್ಲ ನೀರಲ್ಲೇ ಹೋಗ್ಬಿಡುತ್ತಲ್ವ, ಹಾಗಾಗಿ ನಾನು ಹುಳಿಕಾಳು ಜೊತೆನೇ ಮೆಣಸಿನ್ಕಾಯಿನೂ ಬೇಯಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕಿ ಜೀರಿಗೆ ಹಾಕಿ ನಾನು ಕುಟ್ಕೊಳ್ತೀನಿ ಕ್ಲೀನಾಗಿ ಸಣ್ಣದಾಗಿ ಪೇಸ್ಟ್ ಆಗೋ ಥರ. ತೀರಾ ತರಿನೂ ಅಲ್ಲ, ತೀರಾ ನುಣ್ಣು ಪೇಸ್ಟು ಅಲ್ಲ, ಆ ಥರ ಎಲ್ಲ ಮಾಡಿ ನಾನು ಕುಟ್ಟಿ ಇಟ್ಕೊಳ್ತೀನಿ. ಇಲ್ಲಿ ನೋಡಿ, ಈ ಥರ ಆದರೆ ಸಾಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಏನು ಹುಳಿಕಾಳು ಮತ್ತು ಮೊಳಕೆ ಹುಳಿಕಾಳು ಮತ್ತು ಏನು ಅದು ಬೇಯಕ್ಕಿಟ್ಟಿದ್ವಿ ಅದು ನೀರು ಮತ್ತು ಹುಳಿಕಾಳನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಸಾಂಬಾರಿಂದು ಸ್ಪೆಷಲ್ ಏನಂದರೆ ಜಾಸ್ತಿ ಮಸಾಲೆನೂ ಇಲ್ಲ, 3 ಇಂಗ್ರೀಡಿಯೆಂಟು ಮತ್ತು ಜಾಸ್ತಿ ಇದಕ್ಕೆ ಒಗ್ಗರಣೆ ಹಾಕಿದ್ಮೇಲೆ ಬೇಯಿಸೋಂಗಿಲ್ಲ. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಗೋಲ್ಡನ್ ಕಲರ್ ಬರೋವರೆಗೂ.
ಇದು ಒಗ್ಗರಣೆ ಮಾಡಿದ್ಮೇಲೆ ಒಂದು ಕುದಿನೂ ಬರ್ಸೋಂಗಿಲ್ಲ, 2 ಕುದಿನೂ ಬರ್ಸೋಂಗಿಲ್ಲ. ಇದನ್ನು ಒಗ್ಗರಣೆ ಹಾಕಿದ್ಮೇಲೆ ಬೇಯಿಸೋಂಗೇ ಇಲ್ಲ ಈ ಸಾಂಬಾರು. ಇದೇ ಈ ಸಾಂಬಾರನ್ನ ಸ್ಪೆಷಾಲಿಟಿ. ಒಂಥರ ರಸಮ್ಮು ಅಲ್ಲ, ಆ ಕಡೆ ಸಾಂಬಾರು ಅಲ್ಲ, ಇದೇ ಡಿಫ್ರೆಂಟಾಗಿ ಸಾಂಬಾರು. ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥ ಸಾಂಬಾರು. ಇವಾಗ ನಾವೇನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಅವೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ನಾನು ಇದನ್ನು ಒಗ್ಗರಣೆಗೆ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದು ಒಂದು ಕಡೆ ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಲಿ ಅಂತ. ಇನ್ನೊಂದು ಕಡೆ ಏನು ಹುಣಸೆಹಣ್ಣು ನಾವು ನೆನೆಸಿಟ್ಟಿದ್ವಿ, ಆ ಹುಣಸೆಹಣ್ಣನ್ನು ಕೂಡ ಕಿವುಚಿ ನಾನು ಅದೇನು ಹುಳಿಕಾಳು ನೀರಿರುತ್ತಲ್ವ, ಮೊಳಕೆ ಹುಳಿಕಾಳಿಂದು ಆ ನೀರು ಜೊತೆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ಹುಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತೀರಾ ಹುಳಿ ಇದ್ರೂ ಚೆನ್ನಾಗಾಗಲ್ಲ, ತುಂಬ ಹುಳಿ ಇದ್ರೂ ಚೆನ್ನಾಗಾಗಲ್ಲ, ಮತ್ತು ತೀರಾ ಹುಳಿ ಕಮ್ಮಿ ಆದ್ರೂ ಚೆನ್ನಾಗಾಗಲ್ಲ. ಇದನ್ನು ಮೀಡಿಯಮ್ ಆಗಿ ಹದ ನೋಡಿ ಮಾಡಬೇಕು. ಬೇಕಾದರೆ ನೀವು ಟೇಸ್ಟ್ ನೋಡಿ ಮಾಡಬೇಕಾಗುತ್ತೆ. ಟೇಸ್ಟ್ ನೋಡಿಕೊಂಡು ನೀವು ಹುಳಿನ ಹಾಕ್ಕೋಬೇಕು. ಇವಾಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಲ್ವಾ ಚಟ್ನಿದು, ಆವಾಗ ಸ್ಟವ್ ಆಫ್ ಮಾಡಿಕೊಂಡು ಆ ರಸನ ನಾವು ಇಲ್ಲಿ ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನಾವು ಇನ್ನೇನು ಅದು ಪೇಸ್ಟ್ ಮಾಡಲಿಕ್ಕೆ ಹಾಕ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಅದೇ ಸಾಕು ಅಂತ ನಾನು ಆ್ಯಡ್ ಮಾಡಿಲ್ಲ. ಟೇಸ್ಟ್ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಈ ಸಾಂಬಾರು ನಾನು ಕುದಿಸೋಂಗಿಲ್ಲ ಅಂತ ಹೇಳಿದ್ದೀನಿ. ಒಗ್ಗರಣೆ ಹಾಕಿ ಹಾಗೆ ಬಿಟ್ಕೊಳೋದು, ಅದು ಕುದಿಸೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಇವಾಗ ಒಂದು ಬಾಣಲಿಗೆ ನಾವು ಏನು ಅದು ಕಾಳು ಒಗ್ಗರಣೆ ಹಾಕಲಿಕ್ಕೆ ಒಂದು ಬಾಣಲಿಗೆ ಸಾಸಿವೆ, ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಈ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ. ಈ ಮಸಾಲೆ ಆ ಥರ ಎಲ್ಲ ತಿನ್ನದೇ ಇರೋರು ಈ ಥರ ಸಾಂಬಾರು ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಈ ರೆಸಿಪಿನ ಹಾಕಿದ್ದೀನಿ, ಯಾರಿಗಾದರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ. ಮೊಳಕೆ ಹುಳಿ ಕಾಳಿಂದು ಇದಂತೂ ತುಂಬಾ ಅಂದರೆ ಫ್ಲೇವರು ಅಂತೂ ಸೂಪರಾಗಿರುತ್ತೆ. ನನ್ನ ಮಗ ಒಗ್ಗರಣೆ ಹಾಕಿದ ತಕ್ಷಣವೇ ಅಮ್ಮ ಏನಮ್ಮ ಇದು ಈ ಥರ ಫ್ಲೇವರ್ ಬರ್ತದೆ ಅಂತ ಹೇಳ್ತಿರ್ತಾನೆ. ಆದರೆ ಅವ್ನು ತಿನ್ನಲ್ಲ, ಈ ಥರ ಎಲ್ಲ ತಿನ್ನಲ್ಲ. ಇವಾಗ ಪಲ್ಯ ನಾವು ಏನು ಹುರುಳಿಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಒಂದು 30 ಸೆಕೆಂಡು ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಈ ಥರ ಎಲ್ಲ ಹಾಕ್ಕೊಂಡು ಒಂಚೂರು ಉಪ್ಪು ನೋಡಿ ನೀವು ಬೇಕಾದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾನು ಫಸ್ಟಿಗೆ ಹುರುಳಿಕಾಳು ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೋಬೇಕಾದ್ರೇ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಒಂದೊಂದು ಸರಿ ಉಪ್ಪಾಗ್ಬಿಡೋದು ತುಂಬಾ ಜಾಸ್ತಿ, ಹಾಗಾಗಿ ನೋಡಿ ಟೇಸ್ಟ್ ನೋಡಿ ನೀವು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಕಾಳು ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಟ್ರೈ ಮಾಡಿ. ಇದಕ್ಕೆ ಬೇಕಾದರೆ ನೀವು ಒಣಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕಿಲ್ಲ. ನೀವು ಬೇಕಾದರೆ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೋಬೋದು. ಅಡುಗೆ ಎಲ್ಲ ಆಯಿತು. ನನ್ನ ಮಗ ಹೇಳೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಬಿಡೋಣ ಅಂತ ಪಟ ಅಂತ ಪಾತ್ರೆ ತೊಳೆದ್ಬಿಡೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಕೆಲವೊಬ್ರಿಗೆ ಒಂದೊಂದು ಥರ. ಒಬ್ಬೊಬ್ಬರು ಅಡುಗೆ ಮಾಡೋಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ನಮಗೆ ಅಡುಗೆ ಬೇಡ, ನಾವು ಬೇರೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊತೀವಿ ಅಂತ ಆಸೆ ಪಡ್ತಾರೆ. ಕೆಲವರಿಗೆ ನಾವು ಪಾತ್ರೆ ತೊಳಿತೀವಿ, ಅಡುಗೆ ಮಾಡೋದು ಇಷ್ಟ ಇಲ್ಲ ಅಂತಾರೆ. ಕೆಲವರು ನಮಗೆ ಅಡುಗೆ ಇಷ್ಟ, ಪಾತ್ರೆ ತೊಳೆಯೋದು ಕ್ಲೀನ್ ಮಾಡೋದು ಅವೆಲ್ಲ ರೋದನೆ ಬೇಡ ಅಂತ ಅಂದ್ಕೊತಾರೆ. ಆದರೆ ನಮಗೆ ಆಗಲ್ಲ. ಬೇಗ ಪಟ ಅಂತ ಕೆಲಸ ಮಾಡ್ಕೊಬಿಟ್ರೆ ನಮಗೆ ಫ್ರೀ ಅಲ್ವಾ ಅಂತ ಪಾತ್ರೆ ತೊಳಿತಾ ಇದ್ದೆ. ಅರ್ಧ ಪಾತ್ರೆ ತೊಳೆದಿದ್ದೆ. ನನ್ನ ಮಗ ಎತ್ಕೊಂಡು ಪಪ್ಪ ಅಂತ ಕರಿತಾ ಇದ್ದ. ಅವನು ಎದ್ದಾಗ ಒಂದೊಂದು ಸರಿ ನನ್ನನ್ನು ಕರಿತಾನೆ, ಒಂದೊಂದು ಸರಿ ಅವ್ರ ಪಪ್ಪ ನೆನಪಾದರೆ ಪಪ್ಪ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅಂತ ಅಳ್ತಾನೆ. ಮಕ್ಕಳಂದ್ಮೇಲೆ ಹಾಗೆ ಒಂದೊಂದು ಸರಿ ಅವರು ಮೂಡ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಷ್ಟರಲ್ಲಿ ಅವನಿಗೆ ಸಮಾಧಾನ ಮಾಡಿ ಅವನಿಗೇನಾದರೂ ಅಂದರೆ ಸ್ನ್ಯಾಕ್ಸ್ ಥರ ಏನಾದರೂ ಕೊಡಬೇಕು ಎದ್ದಾಗ, ಅದೆಲ್ಲ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಮತ್ತೆ ಬಂದು ಪಾತ್ರೆ ತೊಳಿತಾ ಇದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಇದು ಪಾತ್ರೆ ತೊಳೆಯೋದೊಂದು ನಮಗೆ ಹರಸಾಹಸ ಅನ್ಬೋದು. ಒಂದೊಂದು ಸರಿ ತೊಳಿಬೇಕು ಅನಿಸುತ್ತೆ, ಇನ್ನೊಂದು ಸರಿ ಅಪ್ಪ ಯಾರು ತೊಳಿತಾರೆ ಅಂತ ಅನಿಸುತ್ತೆ. ಒಂದೊಂದು ಸರಿ ಪಾತ್ರೆನ ಬಿಟ್ಟು ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹೋಗಿ ಸುಮ್ಮನೆ ಕುತ್ಕೊಬಿಡ್ತೀವಿ. ಆ ಥರ ಎಲ್ಲ ಅನಿಸುತ್ತೆ. ಆದರೆ ಎಷ್ಟೇ ಹೊತ್ತಾದ್ರೂ ನಾವೇ ತೊಳಿಬೇಕು. ಹಾಗಾಗಿ ಬೇಜಾರು ಮಾಡ್ಕೊಂಡಲೇ, ಟೆನ್ಷನ್ ತಗೊಂಡಲೇ ನಾವೇ ಅದೇ ಅಡುಗೆ ಮಾಡಿರೋ ಇದರಲ್ಲೇ ಪಾತ್ರೆನ ತೊಳೆದ್ಬಿಟ್ರೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ. ಹಾಗಾಗಿ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನನ್ನ ಡೈಲಿ ರೊಟೀನು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್.